ಕಾರ್ಯಕ್ರಮದ ವಿಸ್ತೃತತೆ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದಾರೆ ಶ್ರೀಯುತ ಬಿ ಪಾಲಾಕ್ಷಿ, ಕಾರ್ಯಕಾರಿ ಸಮಿತಿ ಸದಸ್ಯರು, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ, ಬೆಂಗಳೂರು. ಇವರು ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ಪ್ರಾಸ್ತಾವಿಕವಾಗಿ ಹೆಚ್ಚು ಮಾತನಾಡೋದಿಲ್ಲ. ವೇದಿಕೆ ಮೇಲಿನ ಎಲ್ಲ ಗೌರವಾನ್ವಿತ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ಸಮಸ್ತ ನೌಕರ ಬಂಧುಗಳೇ, ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾದಂತಹ ವಿದ್ಯಾರ್ಥಿನಿಯರೇ, ನಿವೃತ್ತರಾದಂತಹ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರೇ, ಮಾಧ್ಯಮ ಮಿತ್ರರೇ, ಸಾರ್ವಜನಿಕ ಬಂಧುಗಳೇ, ಸ್ನೇಹಿತರೆ, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ 2019-24 ಈ ಅವಧಿಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನು ನನ್ನ ಮಾತುಗಳಲ್ಲಿ ಹೇಳಬೇಕಾಗಿಲ್ಲ. ತಾವೇನು ಇಲ್ಲಿ ಘನ ಉಪಸ್ಥಿತಿಯನ್ನು ಹೊಂದಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ, ತಾವೆಲ್ಲರೂ ಕೂಡ ಸಂಘದ ಕಾರ್ಯಚಟುವಟಿಕೆಗಳನ್ನು ಗಮನಿಸಿದಿರಿ ಅಂತ ನಾನು ಭಾವಿಸಿದ್ದೀನಿ. ಜೊತೆಗೆ ಸೇವೆ, ಸಂಘಟನೆ ಸಂಘದ ಗುರಿ ಅನ್ನುವ ಹಾಗೆ ಸಂಘದ ಬರೀ ಕಾರ್ಯಚಟುವಟಿಕೆಗಳಷ್ಟೇ ಅಲ್ಲ, ಸಂಘದ ಯಾವೊಬ್ಬ ಸಾಮಾನ್ಯ ಸದಸ್ಯನಿಗೂ ಕೂಡ ಅನ್ಯಾಯ ಆದಾಗ ಅದನ್ನು ಪ್ರತಿಭಟಿಸ್ತಕ್ಕಂತಹ, ಅದನ್ನು ವಿರೋಧಿಸ್ತಕ್ಕಂತಹ, ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವತ್ತೂ ಕೂಡ ಉಪನ್ಯಾಸಕರ ಸಂಘ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಮೊನ್ನೆ ತಾನೇ ನಡೆದಂತಹ ತಾಜಾ ನಿದರ್ಶನ ತಮಗೆ ಗೊತ್ತಿದೆ. ಮತ್ತು ನಾನು ಆ ನಿದರ್ಶನದ ಬಗ್ಗೆ ವಿವರಣೆಯನ್ನು ಕೊಡ್ತಕ್ಕಂಥ ಅಗತ್ಯತೆ ಇಲ್ಲ. ಹಾಗಾಗಿ ಉಪನ್ಯಾಸಕರ ಸಂಘ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ, ಎಲ್ಲ ತಾಲೂಕು ಮಟ್ಟದಲ್ಲಿ, ವಿಶೇಷವಾಗಿ ದಾವಣಗೆರೆಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಈ ಸಭೆ, ಶೈಕ್ಷಣಿಕ ಸಮಾವೇಶ, ಪ್ರತಿಭಾ ಪುರಸ್ಕಾರ, ನಿವೃತ್ತರಿಗೆ ಸನ್ಮಾನ ಮಾಡ್ತಾ ಇರ್ತಕ್ಕಂಥದ್ದರ ಉದ್ದೇಶ ಸಂಘದ ಜೀವಂತಿಕೆಯನ್ನು ಉಳಿಸ್ಕೊಂಡು ನಮ್ಮ ಚಟುವಟಿಕೆಗಳನ್ನು ಸಕ್ರಿಯವಾಗಿ ನಿರ್ವಹಿಸಬೇಕು ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಾನು ಒಬ್ಬ ಉಪನ್ಯಾಸಕರ ಸಂಘದ ಪದಾಧಿಕಾರಿಯಾಗಿ, ಈ ಹಿಂದೆ ಜಿಲ್ಲಾಧ್ಯಕ್ಷನಾಗಿ, ಸರ್ಕಾರಿ ನೌಕರರ ಸಂಘದ ನಿಕಟಪೂರ್ವ ಜಿಲ್ಲಾಧ್ಯಕ್ಷನಾಗಿ, ಪ್ರಸ್ತುತ ಕಾರ್ಯಾಧ್ಯಕ್ಷನಾಗಿ, ಸರ್ಕಾರಿ ನೌಕರರ ಸಂಘವೂ ಕೂಡ 2019-24 ಅವಧಿಯಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ CS ಷಡಾಕ್ಷರಿ ಅವರ ನೇತೃತ್ವದಲ್ಲಿ ಏನೆಲ್ಲ ಕೆಲಸ ಮಾಡಿದೆ ಅಂತಕ್ಕಂಥದ್ದನ್ನು ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಬರ್ತಾ ಇದ್ದಾರೆ, ಅವ್ರು ಮಾತನಾಡೋರು ಇದ್ದಾರೆ. ಯಾಕೆಂದರೆ ಅವರವ್ರು ಮಾಡಿದಂಥ ಕೆಲಸಗಳನ್ನು ಅವರವ್ರು ಮಾತನಾಡಿದರೆ ಹೆಚ್ಚು ಸೂಕ್ತ ಅಂತಕ್ಕಂಥದ್ದು ನನ್ನ ಮನೋಭಾವನೆ. ನಿಜಕ್ಕೂ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು, ವಾಮದೇವಪ್ಪ ಸರ್ ಅವರು ಮತ್ತು ಮಹೇಶ್ ಮಾಷಾಳ್ ಸರ್ ಅವರು. ವಾಮದೇವಪ್ಪ ಸರ್ ಅವರ ಮನೆಗೆ ಹೋದಾಗ ನಾನು ಮಾತನಾಡ್ತಾ ಇದ್ದೆ, ಮೋಸ್ಟ್ ಪ್ರಾಬಲಿ ನನಗೆ MA ಸೀಟ್ ಸಿಗದೇ ಇದ್ದರೆ ನಾನು ಕೂಡ ನಿಮ್ಮ ಶಿಷ್ಯನಾಗಿರ್ತಿದ್ದೆ ಸರ್, ನಿಮ್ಮ ಶಿಷ್ಯ ಸಂಕುಲವನ್ನು ನೋಡ್ತಕ್ಕಂಥ ಒಂದು ಭಾಗ್ಯ ತಮಗೆ ಸಿಗುತ್ತೆ, ದಯಮಾಡಿ ಬರಬೇಕು ಅಂದಾಗ ಅತ್ಯಂತ ಪ್ರೀತಿಯಿಂದ ಬಂದು ಒಂದು ಉಪನ್ಯಾಸವನ್ನು ನಡೆಸಿಕೊಟ್ಟಿದ್ದಾರೆ. ಬಟ್ ಏನಪ್ಪ ಅಂದರೆ ನಮ್ಮ ಚೌಟ್ರಿಯಲ್ಲಿ ಫ್ಯಾನ್ಸ್ ಎಲ್ಲ ಆನ್ ಇದ್ದಾಗ ಭಾಳಷ್ಟು ಚೆನ್ನಾಗಿ ಕೇಳಲ್ಲ, ಬಟ್ ಅವ್ರು ಅದನ್ನು ಗಮನಿಸದೇ ಭಾಳಷ್ಟು ಚೆನ್ನಾಗಿ ಅವ್ರ ವಿಚಾರಗಳನ್ನು ಹಂಚ್ಕೊಂಡ್ರು. ಬಟ್ ಮಹೇಶ್ ಮಾಷಾಳ್ ಅವರು ಇಂಥ ವೇದಿಕೆಗಳಲ್ಲಿ ನೂರಾರು ವೇದಿಕೆಗಳನ್ನು ನೋಡಿದಂಥವ್ರು, ಅವ್ರು ನೋಡಿದ ತಕ್ಷಣ ಫಸ್ಟ್ ಫ್ಯಾನ್ಸನ್ನು ಬಂದ್ ಮಾಡಿ ಆಮೇಲೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದರು. ನಿಜಕ್ಕೂ ಅವರು ಕೂಡ ಈ ಹಿಂದೆ ಸರ್ಕಾರಿ ನೌಕರರ ಸಂಘದ ಕಾರ್ಯಕ್ರಮದಲ್ಲಿ ಭಾಳ ಚೆನ್ನಾಗಿ ಮಾತನಾಡಿದ್ರು. ಒಂದು ಇನ್ಸ್ಪೈರಿಂಗ್ ಸ್ಪೀಚನ್ನು ನಮ್ಮೆಲ್ಲ ಉಪನ್ಯಾಸಕರಿಗೆ, ಪ್ರಾಚಾರ್ಯರಿಗೆ ನೀಡಿದ್ದಾರೆ. ನಾವು ಬರೀ ಜಾಬ್ ಮಾಡಬಾರ್ದು, ಪ್ರೊಫೆಷನ್ ಮಾಡಬೇಕು ಅಂತಕ್ಕಂಥ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ನಿಜಕ್ಕೂ ಇಂತಹ ಒಂದಷ್ಟು ವಿಚಾರಗಳನ್ನು ಆಗಿಂದಾಗೆ ನಾವು ಶೇರ್ ಮಾಡ್ಕೊಳ್ತಾ ಇದ್ದರೆ ನಾವು ಕೂಡ ಸ್ವಲ್ಪ ಮೋಟಿವೇಟ್ ಆಗ್ತೀವಿ. ಜೊತೆಗೆ ಅಕಾಡೆಮಿಕ್ ಚೆನ್ನಾಗಾಗುತ್ತೆ, ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ನಮ್ಮ ಪಾತ್ರನೂ ಕೂಡ ಹಿರಿದಾಗಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳು ನಡಿಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ, ಜೊತೆಯಾಗಿ ತಾವೆಲ್ಲ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಒಂದು ಪಾಂಪ್ಲೆಟ್ಸನ್ನು ತಮಗೆ ನೀಡಿದ್ದಾರೆ. ಎಷ್ಟು ಜನ ಪಡ್ಕೊಂಡಿದ್ದೀರೋ, ಎಷ್ಟು ಜನ ಓದಿದಿರೋ ಗೊತ್ತಿಲ್ಲ. ಮೊನ್ನೆ ತಾನೇ ನಮ್ಮ ರಾಜ್ಯ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸರ್ಕಾರಿ ನೌಕರರ ಸಂಘದ ನಡೆದಂಥ ಸಂದರ್ಭದಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರು ಮತ್ತು ಕೇಂದ್ರ ಸಂಘದ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ತೆಗೆದುಕೊಂಡಂಥ ತೀರ್ಮಾನದಂತೆ ಸ್ನೇಹಿತರೆ ತಾವೆಲ್ಲ ಹೆಚ್ಚಿನ ಸಹಕಾರವನ್ನು ನೀಡಬೇಕು.
ನಿಜಕ್ಕೂ ಇವತ್ತಿನ ಒಂದು ಕಾರ್ಯಚಟುವಟಿಕೆ ಏನಾದರೂ ಯಶಸ್ವಿ ಆದರೆ 100% ಅದು ನಮ್ಮ ದಾವಣಗೆರೆ ಜಿಲ್ಲಾ ಉಪನ್ಯಾಸಕರ ಸಂಘಕ್ಕೆ ಸಲ್ಲುತ್ತೆ ಅಂದರೆ ಅದು ಯಾವುದೇ ರೀತಿಯಾದಂಥ ಎರಡು ಮಾತಿಲ್ಲ. ಹಾಗಾಗಿ ನಮ್ಮ ಮುಂದಿರುವ ಮಹತ್ತರವಾದ 3 ಬೇಡಿಕೆಗಳನ್ನು ಇಟ್ಕೊಂಡು, ತಮಗೆಲ್ಲ ಗೊತ್ತಿದೆ, ಒಂದು 7ನೇ ವೇತನ ಆಯೋಗದ ಅನುಷ್ಠಾನ, ಎರಡನೇದಾಗಿ NPS ಅನ್ನು ರದ್ದು ಮಾಡಿ OPS ಅನ್ನು ಅನುಷ್ಠಾನ ಮಾಡಬೇಕು, ಮೂರನೇದಾಗಿ ಜ್ಯೋತಿ ಸಂಜೀವಿನಿ ಆರೋಗ್ಯ ಯೋಜನೆಯನ್ನು ವಿಸ್ತರಿಸಬೇಕು ಅಂತ. ನಾನು ಎಲ್ಲ ಸಮಸ್ಯೆಗಳ ಬಗೆಗೆ, ಮುಂದಾಗ್ತಕ್ಕಂಥ ಸಮಸ್ಯೆಗಳ ವಿಚಾರದ ಬಗೆಗೆ ಮಾತನಾಡಲಿಕ್ಕೆ ಹೋಗಲ್ಲ. ಯಾಕಂದರೆ ನಮ್ಮ ವೇದಿಕೆಯಲ್ಲಿ 3 ಜನ ಪರಿಷತ್ ಸದಸ್ಯರ ರತ್ನತ್ರಯಗಳಿದ್ದಾರೆ. ಒಬ್ಬರಿಗೆ ಒಬ್ಬರು ವಿಶೇಷವಾಗಿ ವಿಚಾರಗಳನ್ನು ತಿಳ್ಕೊಂಡು ತಮ್ಮದೇ ಆದಂಥ ದಾಟಿಯಲ್ಲಿ ಏನೇನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಹೇಳೋರಿದ್ದಾರೆ. ಅವ್ರವ್ರು ಮಾಡಿದಂಥವುಗಳನ್ನು ಅವ್ರ ಮಾತುಗಳಲ್ಲೇ ಹೇಳೋದು ಸೂಕ್ತ. ಹಾಗಾಗಿ ನಮ್ಮ ಮುಂದಿರುವ ಮಹತ್ತರವಾದ 3 ಬೇಡಿಕೆಗಳನ್ನು ಕೂಡ ನಾವು ವಿಧಾನ ಪರಿಷತ್ ಸದಸ್ಯರಿಗೆ ಮನವಿ ಕೊಡೋದ್ರ ಮೂಲಕ, ಮಾನ್ಯ ಶಾಸಕರು ಮತ್ತು ಸಚಿವರಿಗೆ ಬೈಕ್ ರ್ಯಾಲಿಯ ಮೂಲಕ ಮನವಿ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ನಾವೇನು ಮಾನ್ಯ ಹಿರಿಯ ಶಾಸಕರಾದಂತಹ ಶಾಮನೂರು ಶಿವಶಂಕರಪ್ಪನವರನ್ನು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ವಡೆನ್ಪುರ್ ಸರ್ ಅವರು ಭೇಟಿ ಮಾಡಿ ಇವತ್ತು 2 ಗಂಟೆ ವಸತಿ ಬರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಸಂಖ್ಯೆ ಏನಿದೆ, ನಾವು ಊಟವನ್ನು ಹೋಗಿ ಬಂದಾದರೂ ಮಾಡ್ಬೋದು, ಊಟ ಮಾಡ್ಕೊಂಡಾದರೂ ಹೋಗ್ಬೋದು. ಆದರೆ ನಾನು ಊಟ ಮಾಡಿಲ್ಲ ತಡಿಯಪ್ಪ, ಬಂದು ಇಲ್ಲಿ ಊಟ ಮಾಡಿ ಹೋಗ್ತೀನಿ ಅಂತಕ್ಕಂಥ ಯೋಚನೆ ಮಾಡಬೇಡ್ರಿ. ಹೆಣ್ಣು ಮಕ್ಕಳ ಆದಿಯಾಗಿ ನಾವೆಲ್ಲರೂ ಸೇರಿಕೊಂಡು ನಮ್ಮ ಬೈಕ್ಗಳಲ್ಲಿ ಇಲ್ಲಿಂದ ಜಸ್ಟ್ ಶಾಮನೂರು ಶಿವಶಂಕರಪ್ಪನವರ ಮನೆ ಭಾಳ ಅಂದರೆ ಅರ್ಧ ಕಿಲೋಮೀಟ್ರ್ ಇಲ್ಲ, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಆ ಮನವಿಯನ್ನು ಕೊಟ್ಟಾಗ ನಿಜಕ್ಕೂ ಈ 3 ಬೇಡಿಕೆಗಳತ್ತ ಈಡೇರಿಸುವ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲ ಪರಿಷತ್ ಸದಸ್ಯರು, ಶಾಸಕರು, ಸಚಿವರಿಂದ ಶಿಫಾರಸು ಪತ್ರವನ್ನು ಪಡೆಯೋರಿದ್ದೀವಿ. ದಯಮಾಡಿ ಯಾರೂ ಕೂಡ ಈ ಕಾರ್ಯಕ್ರಮಕ್ಕೆ ಮಿಸ್ ಮಾಡ್ದಂಗೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾನ್ಯ ಜಿಲ್ಲಾಧ್ಯಕ್ಷರಾದಂಥ ವೀರೇಶ್ ವಡೆನ್ಪುರ್ ಪರವಾಗಿ, ಮಾನ್ಯ ರಾಜ್ಯಾಧ್ಯಕ್ಷರ ಪರವಾಗಿ ಮಾತನಾಡ್ತಾ, ಮಾನ್ಯ ರಾಜ್ಯಾಧ್ಯಕ್ಷರು ಕೂಡ ಇನ್ನು ಕೆಲವೇ ನಿಮಿಷಗಳಲ್ಲಿ ಜಾಯಿನ್ ಆಗಿ ಮಾತನಾಡೋರು ಇದ್ದಾರೆ. ಇಲ್ಲಿಗೆ ನನ್ನ 1-2 ಮಾತುಗಳನ್ನು ಮುಗಿಸ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಸಿಕ್ಕಾಗ ಮತ್ತೆ ಮಾತನಾಡುವ. ಧನ್ಯವಾದ. ಥ್ಯಾಂಕ್ ಯು. ಸಮಸ್ಯೆ ಬಂದಾಗ ಸಂಘಟಿತರಾಗುವುದಕ್ಕಿಂತ ಸಂಘಟಿತರಾಗಿದ್ದುಕೊಂಡೇ ಸಮಸ್ಯೆಗಳನ್ನ ಎದುರಿಸೋಣ ಎಂದು ಸೂಚ್ಯವಾಗಿ ಪ್ರಾಸ್ತಾವಿಕ ನುಡಿಗಳಲ್ಲಿ ಪ್ರಸ್ತಾಪಿಸಿದ ಶ್ರೀಯುತ ಬಿ ಪಾಲಾಕ್ಷಿ ಅವರಿಗೆ ಧನ್ಯವಾದಗಳು.